ಇದಕ್ಕೆ ತಲೆ ಹೊಡೆತ ಅಂತ ಹೇಳ್ತಾರೆ. ಪೇಷಂಟ್ಸ್ ಪಟ ಅಂತ ಹೊಡೆತ, ಅದು ಒಂದೇ ಜಾಗದಿಂದ ಬರೋದು ಅಂತ ಹೇಳಿದಾಗ ಇದು ಸಾಧ್ಯವಾಗಿ ಮೋಸ್ಟ್ ಪ್ರಾಬಬ್ಲಿ ಮೈಗ್ರೇನ್ ಆಗಿರ್ಬೋದು. ಸೊ ಅದಕ್ಕೂ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತೇವೆ, ಕಾಯಿಲೆ ಇದು ಮೈಗ್ರೇನಾ, ಕೆಲವು ಸಲ ಟೆನ್ಷನ್ ಹೆಡೇಕ್ಸ್ ಅಂತ ಇರ್ಬೋದು. ಸೊ ಇದು ಹೆಡೇಕ್ಸೇ ದಿಸ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ರೆಜಿಮೆನ್ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮದು ನರತಜ್ಞರಿದ್ದಾರೆ, ನ್ಯೂರಾಲಜಿಸ್ಟ್, ನಾವು ಇಬ್ಬರು ಸೇರಿಕೊಂಡು ಇದನ್ನು ಟ್ರೀಟ್ ಮಾಡ್ತೇವೆ. ಸೊ ಕೆಲವು ಸಲ ಇದು ENT ಪ್ರಾಬ್ಲಮ್ ಇರ್ಬೋದು, ಕೆಲವು ಸಲ ಅವ್ರದ್ದು ಇರ್ಬೋದು, ಕೆಲವು ಸಲ ನಮ್ಮಿಬ್ಬರು ಸೇರ್ಕೊಂಡು ಟ್ರೀಟ್ಮೆಂಟ್ ಮಾಡೋದಿರ್ಬೋದು. ಸೊ ಇದಕ್ಕೆ ಮೈಗ್ರೇನಿಗೆ ನಾವು ಇಬ್ಬರು ಸೇರಿಕೊಂಡು ಯಾರಿಗೆ ಈಗ ನನ್ನ ಹತ್ರ ಪೇಷಂಟ್ ಬಂದರೆ ನಾನು ಡಯಾಗ್ನೋಸ್ ಮಾಡಿ ನಾನು ಅವ್ರಿಗೂ ಒಂದು ಒಪಿನಿಯನ್ಗೆ ಕಳಿಸ್ತೇನೆ. ಆ್ಯಂಡ್ ದೆನ್ ಇಬ್ಬರು ಸೇರ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿದಾಗ ಇದು ಕಂಟ್ರೋಲ್ ಮಾಡ್ಬೋದು. ಈ ಮೈಗ್ರೇನ್ ಈಸ್ ಎ ಡಿಸೀಸ್ ಆಫ್ ಐಸೋಲೇಷನ್. ಅಂದರೆ ನಾವು ಬೇರೆ ಕಾಯಿಲೆಗಳೆಲ್ಲ ರೂಲ್ ಔಟ್ ಮಾಡಬೇಕು. ಹೆಡ್ಏಕ್ದು ನಮಗೆ ಮೈಗ್ರೇನ್ಗೆ ಅಂತ ಸ್ಪೆಷಲಾಗಿ ಏನೂ ಟೆಸ್ಟ್ ಇಲ್ಲ. ನಾವು ಇದು ಸೈನಸೈಟಿಸ್ ಅಲ್ಲ, ಇದು ಟೆನ್ಷನ್ ಹೆಡೇಕ್ಸ್ ಅಲ್ಲ, ಇದು ಕ್ಲಸ್ಟರ್ ಹೆಡೇಕ್ಸ್ ಅಲ್ಲ, ಇದು ವ್ಯಾಸ್ಕ್ಯುಲರ್ ಹೆಡೇಕ್ಸ್ ಅಲ್ಲ, ಇದು ಎಲ್ಲ ಹೆಡೇಕ್ಸ್ ರೂಲ್ ಔಟ್ ಆದಮೇಲೆ ಏನೂ ಇದರಲ್ಲಿ ಇಲ್ಲ ಅಂತ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಇದು ಮೈಗ್ರೇನ್ ಅಂತ. ಸೊ ಅದಕ್ಕಾಗಿ ನಾವು ಮೈಗ್ರೇನ್ ಟ್ರೀಟ್ಮೆಂಟ್ ಶುರು ಮಾಡ್ತೇವೆ ಆ್ಯಂಡ್ ಪೇಷಂಟ್ ಗೆಟ್ಸ್ ಕಂಟ್ರೋಲ್.